BMRCL ಅವರು ಮೆಟ್ರೋ ಪ್ರಯಾಣ ದರ ಏರಿಕೆ ಮಾಡಿದ್ದು ಈ ದರ ಏರಿಕೆ ಉಪಯೋಗ ಮೆಟ್ರೋಗೆ ಅನುಕೂಲ ಆಗಿದ್ದಕ್ಕಿಂತ ಹೆಚ್ಚಾಗಿ BMTCಗೆ ಹೆಚ್ಚು ಉಪಯೋಗ ಆದಂತೆ ಕಂಡು ಬರ್ತಾ ಇದೆ. ಮೆಟ್ರೋ ರೇಟ್ ಹೈಕ್ ಮಾಡಿದ್ದು ಇದರ ಲಾಭ BMTC ಬೊಕ್ಕಸಕ್ಕೆ ಆದಾಯಕ್ಕೆ ಹೆಚ್ಚಳವನ್ನು ಮಾಡಿಕೊಟ್ಟಿದೆ. ಹೆಂಗೆ ಅಂತ ಈ ರಿಪೋರ್ಟ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. BMRCLಗೆ ಟಕ್ಕರ್ ಕೊಟ್ಟು ಬಾಂಪರ್ ಹೊಡೆದ BMTC. ಮೆಟ್ರೋ ದರ ಏರಿಕೆ ಎಫೆಕ್ಟ್ ಪ್ರಯಾಣಿಕರನ್ನ ಸೆಳೆದ BMTC. ನಿತ್ಯ 2 ಲಕ್ಷ ಪ್ರಯಾಣಿಕರ ಹೆಚ್ಚಳ, ಹೆಚ್ಚುವರಿ 25 ಲಕ್ಷ ಆದಾಯ. ಮೆಟ್ರೋ BMTC ಎರಡೂ ಕೂಡ ಬೆಂಗಳೂರಿನ ಸಂಚಾರ ನಾಡಿ. ನಿತ್ಯ ನಗರದ ಲಕ್ಷಾಂತರ ಜನ ಬಳಕೆ ಮಾಡುವಂತಹ ಸಾರಿಗೆ ಸಂಪರ್ಕ. ಹೆಚ್ಚು ಕಡಿಮೆ ಈ ಎರಡೂ ಸಾರಿಗೆಗಳ ನಿತ್ಯ ಬಳಕೆದಾರರ ಸಂಖ್ಯೆ 50 ಲಕ್ಷಕ್ಕೂ ಹೆಚ್ಚು. ಆದರೆ ಈ ಸಾರಿಗೆ ನಗರದ ಹಲವು ಕಡೆ ಸಾಮಾನ್ಯವಾಗಿ ಪೈಪೋಟಿ ಕೊಡುತ್ತಿದೆ. ಆದರೆ ಕಳೆದ 4-5 ತಿಂಗಳ ಹಿಂದೆ ನಮ್ಮ ಮೆಟ್ರೋ ಮಾಡಿದ ದರ ಏರಿಕೆ ಮೆಟ್ರೋಗೆ ಕೊಂಚ ಹಿನ್ನಡೆ ಉಂಟು ಮಾಡಿದ್ರೂ ಇದರ ಪ್ರಯೋಜನ ಆಗಿರೋದು BMTCಗೆ. ಹೌದು, ಈ ಲೆಕ್ಕಾಚಾರಕ್ಕೆ ಕಾರಣ BMTCಗೆ ಹೆಚ್ಚಾಗಿರುವ ಪ್ರಯಾಣಿಕರ ಸಂಖ್ಯೆಯ ಜೊತೆ ಆದಾಯದ ಹೆಚ್ಚಳ. ಕಳೆದ ಫೆಬ್ರವರಿಯಲ್ಲಿ ಮೆಟ್ರೋ ದರ ಪರಿಷ್ಕರಣೆಯಾಯಿತು. ಮೆಟ್ರೋ ದರ ಹೆಚ್ಚಳ BMRCLಗೆ ಆದಾಯ ಹೆಚ್ಚಿಸಿದ್ರು, ರೈಡರ್ಶಿಪ್ನ ಇಳಿಕೆಗೆ ಕಾರಣವಾಯಿತು. ಆದರೆ ಮೆಟ್ರೋ ಬಿಟ್ಟ ಪ್ರಯಾಣಿಕರು ಆಯ್ಕೆ ಮಾಡಿಕೊಂಡಿದ್ದು BMTCಯನ್ನ. ಇದಕ್ಕೆ ಕಾರಣ ಮೆಟ್ರೋಗಿಂತ ಕಡಿಮೆ ದರ BMTCಯಲ್ಲಿತ್ತು. ಜೊತೆಗೆ ಕನೆಕ್ಟಿವಿಟಿ ವಿಚಾರದಲ್ಲೂ ಕೂಡ BMTC ಮುಂದೆ ಇದ್ದ ಕಾರಣ ಅನೇಕರು ಮತ್ತೆ BMTCಯತ್ತ ಮುಖ ಮಾಡಿದ್ರು. ಪರಿಣಾಮ ನಿತ್ಯ ಸಂಚಾರ ಮಾಡುತ್ತಿದ್ದ ಪ್ರಯಾಣಿಕರಿಗಿಂತ ಕಳೆದ 3-4 ತಿಂಗಳಿನಿಂದ BMTCಗೆ ನಿತ್ಯ 2 ಲಕ್ಷ ಪ್ರಯಾಣಿಕರ ಸಂಖ್ಯೆ ಹೆಚ್ಚಳವಾಗಿದೆ. 20 ನಿಮಿಷಕ್ಕೆ ಹೋಗ್ಬೋದು, 20 ನಿಮಿಷ ಅಲ್ಲ 30 ನಿಮಿಷ. ನಾವೇ ಕಾರಲ್ಲಿ ಹೋದ್ರೆ ಎಲೆಕ್ಟ್ರಾನಿಕ್ ಸಿಟಿ ಅಲ್ಲಿಗೆ 30 ನಿಮಿಷಕ್ಕೆ ಒಳಗಡೆ ಹೋಗಿ. ಇದು ಬಸ್ ಅಂದ್ರೆ ಸ್ವಲ್ಪ ಟ್ರಿಪ್ಸ್. ಈಗ ಡ್ರೈವರ್ಸ್ ಎಲ್ಲ ಬಂದ್ರಲ್ಲ, 2,500 ಜನ ಡ್ರೈವರ್ಸು. ಟ್ರಿಪ್ಸು ಇರ್ತಕ್ಕಂಥ ಎಲ್ಲ ಬಸ್ಗಳನ್ನು ಸದುಪಯೋಗ ಮಾಡ್ಕೊಳ್ತಾರೆ. 54,000 ಇತ್ತು, ಈಗ 62 ಆಗಿದೆ. ಬಸ್ಸಸ್ಸು ಡ್ರೈವರ್ಸ್ ಇಲ್ಲದೆ ಸ್ವಲ್ಪ ಡಿಪೋಗಳಲ್ಲೇ ಇರ್ತಿತ್ತು. ಈಗ ಡ್ರೈವರ್ಸ್ ಇರೋದ್ರಿಂದ ಸಹಜವಾಗಿ ಟ್ರಿಪ್ಸ್ ಇನ್ನೂ ಜಾಸ್ತಿ ಆಗುತ್ತೆ. ಇನ್ನೊಂದು 2 ತಿಂಗಳಲ್ಲಿ ಗೊತ್ತಾಗುತ್ತೆ. ಇನ್ನು ಈ ಹಿಂದೆ ನಿತ್ಯ BMTCಯಲ್ಲಿ ಸರಾಸರಿ 40 ಲಕ್ಷ ಪ್ರಯಾಣಿಕರು ಓಡಾಟವನ್ನ ಮಾಡ್ತಿದ್ರು. ನಿತ್ಯದ ಆದಾಯ 6.90 ಕೋಟಿ ಇತ್ತು. ಆದರೆ ಮೆಟ್ರೋ ದರ ಏರಿಕೆ ಬಳಿಕ ನಿತ್ಯ ಸರಾಸರಿ 42 ಲಕ್ಷ ಪ್ರಯಾಣಿಕರು ಹಾಗೂ ಆದಾಯದಲ್ಲಿ 7.25 ಕೋಟಿ ಏರಿಕೆಯಾಗಿದೆ. ಅಷ್ಟೇ ಅಲ್ಲ, ಈ ಹಿಂದೆ ನಿತ್ಯ ನಗರದಲ್ಲಿ 6,900 ಬಸ್ಗಳಿಂದ 54,000 ಟ್ರಿಪ್ ಮಾಡಲಾಗುತ್ತಿತ್ತು. ಸದ್ಯ ಹೆಚ್ಚುವರಿ 2,000 ಡಿಪೋದಲ್ಲಿದ್ದ ಬಸ್ಗಳನ್ನು ಕೂಡ ರಸ್ತೆಗಿಳಿಸುವ ಮೂಲಕ 54,000 ಇದ್ದ ಟ್ರಿಪ್ಗಳನ್ನು 8,000 ಹೆಚ್ಚಳ ಮಾಡಿ 62,000ಕ್ಕೆ ಏರಿಕೆ ಮಾಡಲಾಗಿದೆ. ಪ್ರಯಾಣಿಕರ ಸಂಖ್ಯೆ ಏರಿಕೆಯಾದ ಕಾರಣ ಸದ್ಯ BMTC ಈ ನಿರ್ಧಾರಕ್ಕೆ ಬಂದಿದ್ದು ಇದು ಮತ್ತಷ್ಟು ಲಾಭ ಹೆಚ್ಚಳಕ್ಕೂ ಕಾರಣವಾಗಿದೆ. ಆಮೇಲೆ ನಮ್ಗೇನಾಗಿತ್ತು, 15% ಎನೌನ್ಸ್ಮೆಂಟ್ ಮಾಡಿದ್ವಲ್ಲ, ಅದರಲ್ಲಿ 50% ಆಲ್ಮೋಸ್ಟ್ ಪುರುಷರು ಓಡಾಡ್ತಾ ಇದ್ರಲ್ಲ, ಅದು ಜಾಸ್ತಿ ಆಗಿರುತ್ತೆ. ಮಹಿಳೆಯರದು ಸರ್ಕಾರ ಕೊಡಬೇಕು. ಮತ್ತು ಈಗ ಮೆಟ್ರೋ ಬೆಲೆ ಜಾಸ್ತಿ ಆದಮೇಲೆ ನಮ್ಮಲ್ಲೂ ಸ್ವಲ್ಪ 1-2 ಲಕ್ಷ ಜನ ಅಷ್ಟು ಜಾಸ್ತಿ ಆಗಿದೆ. ಟ್ರಿಪ್ಸು ಜಾಸ್ತಿ ಮಾಡಿದ್ದೀವಿ. ನಮ್ಮಲ್ಲಿ 6,900 ಬಸ್ಸಸ್ ಇದೆ ನಮ್ಮ ಹತ್ರ. ಮೊದಲೆಲ್ಲ 54,000 ಟ್ರಿಪ್ಸ್ ಇರ್ತಿತ್ತು, ಈಗ 62,000 ಟ್ರಿಪ್ಸ್ ಇದೆ. ಪ್ರತಿದಿನ 62,000 ಟ್ರಿಪ್ಸ್ ಇರುತ್ತೆ. ಆಮೇಲೆ ಡ್ರೈವರ್ಸು ಮೊದಲು ಶಾರ್ಟೇಜ್ ಇತ್ತು, ಈಗ ಮೊನ್ನೆ 2,500 ಜನ ಡ್ರೈವರ್ಸ್ಗೆ ಆದೇಶ ಪತ್ರ ಕೊಟ್ವಿ. ಈಗ ಬಸ್ಸಸ್ಸು ಹೈಡ್ಲಾಗಿ ಯಾವುದೋ ನಿಲ್ಲಿಸಲ್ಲ, ಪ್ರತಿಯೊಂದು ಕೂಡ ರಿಪೇರಿ ಆಗದೆ ಇರ್ತಕ್ಕಂಥದ್ದನ್ನೆಲ್ಲ ಕೂಡ ಓಡಿಸ್ತಾನೆ ಇರ್ತಾರೆ. ಒಟ್ಟಾರೆ BMTC ಮೆಟ್ರೋ ದರ ಏರಿಕೆ ಲಾಭ ಪಡೆದು ಆದಾಯವನ್ನಂತೂ ಹೆಚ್ಚಳ ಮಾಡಿಕೊಂಡಿದೆ. ಆದರೆ ಮೆಟ್ರೋ ಉಳಿದ ಮಾರ್ಗಗಳು ಓಪನ್ ಆದ್ರೆ ಆಗಲೂ ಹೀಗೆ ಪರಿಸ್ಥಿತಿ ಮುಂದುವರಿಯುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.